ಒಂದು ಕಾಲದಲ್ಲಿ ಕೋಟ್ಯಾಧಿಪತಿ ಆಗುವುದು ಕನಸಾಗಿತ್ತು. ನಂತರ ಬಿಲಿಯನೇರ್ ಬಂದ್ರು. ಆದರೆ ಈಗ ಜಗತ್ತು ಮೊದಲ ಬಾರಿಗೆ ಟ್ರಿಲಿಯನೇರ್ ಯುಗದ ಬಾಗಿಲಲ್ಲಿ ನಿಂತಿದೆ. ಅಂತ ಇತಿಹಾಸ ನಿರ್ಮಿಸಲು ಹೊರಟಿರುವ ವ್ಯಕ್ತಿ ಯಾರು ನಿಮಗೆ ಗೊತ್ತಾ? ಟೆಸ್ಲಾ, ಸ್ಪೇಸ್ ಎಕ್ಸ್, ಸ್ಟಾರ್ಲಿಂಕ್, ಎಕ್ಸ್ ಮತ್ತು ಯುಐ ಕಂಪನಿಗಳ ಮಾಲೀಕ ಎಲಾನ್ ಮಸ್ಕ್. ವೀಕ್ಷಕರೇ, ಇಂದು ನಾವು ಮಸ್ಕ್ ಅವರ ಸಂಪತ್ತಿನ ಸಾಮ್ರಾಜ್ಯ, ಅವರ ಕಂಪನಿಗಳ ಮೌಲ್ಯ ಮತ್ತು ಅವರು ಹೇಗೆ ಜಗತ್ತಿನ ಮೊದಲ ಟ್ರಿಲಿಯನೇರ್ ಆಗುವ ಹಂತಕ್ಕೆ ಬಂದಿದ್ದಾರೆ ಎಂಬುದನ್ನು ನೋಡೋಣ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವ ಪ್ಲಸ್ ಟಿವಿ. ಮಸ್ಕ್ ಅದೆಷ್ಟು ಶ್ರೀಮಂತ? ಪ್ರಸ್ತುತ ಹಣಕಾಸು ಅಂದಾಜುಗಳ ಪ್ರಕಾರ ಎಲಾನ್ ಮಸ್ಕ್ ಅವರ ಒಟ್ಟು ಸಂಪತ್ತು ಸುಮಾರು $835 ಬಿಲಿಯನ್ ಸುತ್ತಮುತ್ತ ಇದೆ. ಅವರು ಈಗಾಗಲೇ ಮಾನವ ಇತಿಹಾಸದಲ್ಲಿ ದಾಖಲಾಗಿರುವ ಅತ್ಯಂತ ಶ್ರೀಮಂತ ವ್ಯಕ್ತಿ. ಭಾರತೀಯ ಕಾಸಿನ ಲೆಕ್ಕ ಹಾಕೋದಾದ್ರೆ $1 ಬಿಲಿಯನ್ ಅಂದ್ರೆ ಸುಮಾರು 8,500 ಕೋಟಿ. ಹಾಗಾದ್ರೆ $835 ಬಿಲಿಯನ್ ಅಂದ್ರೆ 70 ಲಕ್ಷ ಕೋಟಿಗೂ ಹೆಚ್ಚು. ಮಸ್ಕ್ ಹಣ ಬರೋದೆಲ್ಲಿಂದ? ಎಲಾನ್ ಮಸ್ಕ್ ಬ್ಯಾಂಕಿನಲ್ಲಿ ಹಣ ಇಟ್ಕೊಂಡಿಲ್ಲ. ಅವರ ಸಂಪತ್ತಿನ ಬಹುಪಾಲು ಷೇರುಗಳ ರೂಪದಲ್ಲಿದೆ. ಮಸ್ಕ್ ಅವರ ಪ್ರಮುಖ ಆಸ್ತಿಗಳು ಅಂದ್ರೆ ಅದು ಟೆಸ್ಲಾ, ಸ್ಪೇಸ್ ಎಕ್ಸ್, ಸ್ಟಾರ್ಲಿಂಕ್, ಎಕ್ಸ್, XAI, ನ್ಯೂರೋಲಿಂಕ್ ಹಾಗೂ ದಿ ಬೋಲಿನ್ ಕಂಪನಿ. ಹೀಗೆ ಈ ಎಲ್ಲ ಕಂಪನಿಗಳಲ್ಲಿನ ಅವರ ಮಾಲೀಕತ್ವವೇ ಮಸ್ಕ್ ಸಂಪತ್ತಿನ ಮೂಲ. ಇಂದು ಜಗತ್ತಿನ ಯಾವುದೇ ವ್ಯಕ್ತಿ ಅಧಿಕೃತವಾಗಿ $1 ಟ್ರಿಲಿಯನ್ ಸಂಪತ್ತಿನ ಗಡಿ ದಾಟಿಲ್ಲ. ಆದರೆ ಸ್ಪೇಸ್ ಎಕ್ಸ್ IPO ನಂತರ ಮಸ್ಕ್ ಆ ಗಡಿ ದಾಟುವ ಸಾಧ್ಯತೆಗಳು ಪ್ರಖರವಾಗಿವೆ ಎಂದು ಅನೇಕ ವಿಶ್ಲೇಷಣೆಗಳು ಹೇಳ್ತಾ ಇವೆ. ಸ್ಪೇಸ್ ಎಕ್ಸ್ ಮೌಲ್ಯ ಸುಮಾರು $1.75 ಟ್ರಿಲಿಯನ್ ತಲುಪಿದ್ರೆ ಮಸ್ಕ್ ಅವರ ಪಾಲಿನ ಮೌಲ್ಯವೇ $100 ಬಿಲಿಯನ್ ಹೆಚ್ಚಾಗಬಹುದು. ಒಂದು ಕಲ್ಪನೆಯನ್ನ ಮಾಡೋದಾದ್ರೆ ಮಸ್ಕ್ ಬಳಿ 70 ಲಕ್ಷ ಕೋಟಿ ಸಂಪತ್ತು ಇದೆ ಎಂದುಕೊಳ್ಳಿ. ಒಬ್ಬ ವ್ಯಕ್ತಿ ಗಂಟೆಗೆ 10 ಕೋಟಿ ಖರ್ಚು ಮಾಡಿದ್ರೆ ಒಂದು ದಿನಕ್ಕೆ 240 ಕೋಟಿ ಬೇಕಾಗುತ್ತೆ. ಒಂದು ವರ್ಷಕ್ಕೆ ಸುಮಾರು 87,600 ಕೋಟಿ. ಈ ವೇಗದಲ್ಲಿ ಖರ್ಚು ಮಾಡಿದ್ರೂ ಸಹಿತ ಮಸ್ಕ್ ಸಂಪತ್ತು ಖಾಲಿಯಾಗಲು 100 ವರ್ಷವೇ ಬೇಕಾಗಬಹುದು. ಇದರಿಂದ ಮಸ್ಕ್ ಸಂಪತ್ತಿನ ಪ್ರಮಾಣ ಎಷ್ಟು ಅಗಾಧವಾಗಿದೆ ಎಂಬುದು ಅರ್ಥವಾಗುತ್ತೆ. ಜಗತ್ತಿನ ಆರ್ಥಿಕ ಇತಿಹಾಸದಲ್ಲಿ ಹೊಸ ಅಧ್ಯಾಯ. ಒಂದು ಕಾಲದಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳ ಸಂಪತ್ತು ಕೇವಲ ಕೆಲ $1 ಬಿಲಿಯನ್ ಆಗಿರುತ್ತಿತ್ತು. ಇಂದು ಮಸ್ಕ್ ಒಬ್ಬರೇ $800 ಬಿಲಿಯನ್ ಗಡಿಯನ್ನ ದಾಟಿದ್ದಾರೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಕತೆ ಅಲ್ಲ. AI, ಬಾಹ್ಯಾಕಾಶ, ಎಲೆಕ್ಟ್ರಿಕ್ ವಾಹನಗಳು ಮತ್ತು ಡಿಜಿಟಲ್ ಆರ್ಥಿಕತೆಯ ಶಕ್ತಿಯ ಕತೆ. ಹಾಗಾದ್ರೆ ಎಲಾನ್ ಮಸ್ಕ್ ನಿಜವಾಗಿಯೂ ಜಗತ್ತಿನ ಮೊದಲ ಟ್ರಿಲಿಯನೇರ್ ಆಗಲಿದ್ದಾರಾ? ಅಥವಾ ಮಾರುಕಟ್ಟೆಯ ಏರಿಳಿತ ಅವರ ಕನಸನ್ನ ಮತ್ತಷ್ಟು ಮುಂದೂಡ್ತಾ ಇದೆಯಾ? ಇದರ ಉತ್ತರಕ್ಕೆ ಇನ್ನು ಕೆಲ ತಿಂಗಳುಗಳವರೆಗೆ ಕಾಯಬೇಕಾಗುತ್ತದೆ. ಆದರೆ ಒಂದು ವಿಷಯ ಸ್ಪಷ್ಟ, ಮಾನವ ಇತಿಹಾಸದಲ್ಲಿ ಇಷ್ಟು ದೊಡ್ಡ ವೈಯಕ್ತಿಕ ಸಂಪತ್ತನ್ನ ನಾವು ಹಿಂದೆಂದೂ ನೋಡಿಲ್ಲ. ವೀಕ್ಷಕರೇ, ಕೊನೆಯದೊಂದು ಪ್ರಶ್ನೆ. ಮಸ್ಕ್ $1 ಟ್ರಿಲಿಯನ್ ದಾಟಿದ್ರೆ ಅದು ಸಾಧನೆಯ, ಜಗತ್ತಿನ ಸಂಪತ್ತಿನ ಅಸಮಾನತೆಯ ಸಂಕೇತವ? ಯೋಚಿಸಿ ಕಾಮೆಂಟ್ ಮಾಡಿ. ಇಂಥದೇ ಮತ್ತೊಂದು ಸುದ್ದಿ ಕಥೆಯೊಂದಿಗೆ ನಿಮ್ಮೊಂದಿಗೆ ಬರುತ್ತೇವೆ. ಅಲ್ಲಿ ತನಕ ನೋಡ್ತಾ ಇರಿ ವಿಶ್ವ ಪ್ಲಸ್ ಟಿವಿ.